ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮಲ್ನಾಡ್ ಆಲ್ ಇನ್ ಒನ್ ಯೂಟ್ಯೂಬ್ ಚಾನಲ್. ಹೆಣ್ಣು ತನ್ನ ಗಂಡನ ಮನೆಗೆ ಹೋಗುವಾಗ ಅನೇಕ ಹೊಸ ಕನಸುಗಳನ್ನು ಹೊತ್ತು ತನ್ನ ಗಂಡನ ಮನೆಗೆ ಸಾಗುತ್ತಾಳೆ. ಅಲ್ಲಿ ತನ್ನ ಪತಿಯು ಸಾಕಾರಗೊಳಿಸಬೇಕು ಅದನ್ನು. ಹಾಗೆಯೇ ಹೆಣ್ಣು ಸಹ ತನ್ನೆಲ್ಲ ಕನಸುಗಳನ್ನು ಅವರೊಂದಿಗೆ ಹಂಚಿಕೊಳ್ಳಬೇಕು. ಜೊತೆಗೆ ಇದು ನನ್ನ ಮನೆ ಎಂದು ಅವಳು ತಿಳಿಯಬೇಕು. ಅಲ್ಲಿರುವವರೆಲ್ಲ ನನ್ನವರು ಎಂಬ ವಿಷಯವನ್ನು ಮನಗಾಣಬೇಕು. ಹಾಗಿದ್ದಾಗ ಮಾತ್ರ ಸಂಸಾರದಲ್ಲಿ ಸರಸವೇರ್ಪಡುತ್ತದೆ. ಇಲ್ಲವಾದರೆ ನಿತ್ಯವೂ ಜೀವನದಲ್ಲಿ ವಿರಸವೇ ಹೆಚ್ಚಾಗಿ ತುಂಬುತ್ತದೆ. ಅಂಥ ಜೀವನಕ್ಕೆ ಯಾರೂ ಆಸ್ಪದ ಕೊಡಬೇಡಿ. ದಯವಿಟ್ಟು ಎಲ್ಲರನ್ನೂ ನನ್ನವರೆಂದು ಭಾವಿಸಿ ಒಂದಾಗಿ ಬದುಕಿ ಬಾಳಿ. ಇಂತಹ ಮದುವೆಯ ಬಾಂಧವ್ಯದ ಬಗ್ಗೆ 4 ಸಲ ಗೀಚಿರುತ್ತೀನಿ. ದಯಮಾಡಿ ನನ್ನ ಗೀತೆಯನ್ನು ಕೇಳಿ ಹರಸಿ ಹಾರೈಸಿ ಸ್ನೇಹಿತರೆ. ಹೆಣ್ಣು ತಾನು ಮಡದಿಯಾಗಿ ಮನೆಗೆ ಬರುವಳು, 100 ಕನಸು ಹೊತ್ತು ತಾನು ನಲಿದು ಬರುವಳು. ಹೆಣ್ಣು ತಾನು ಮಡದಿಯಾಗಿ ಮನೆಗೆ ಬರುವಳು, 100 ಕನಸು ಹೊತ್ತು ತಾನು ನಲಿದು ಬರುವಳು. ತನ್ನ ಕನಸು ಮುಚ್ಚಿಟ್ಟು ನಿತ್ಯ ನಗುವಳು, ತನ್ನ ಕನಸ ಮುಚ್ಚಿಟ್ಟು ನಿತ್ಯ ನಗುವಳು. ತನ್ನ ಕರುಳ ಕುಡಿಗಾಗಿ ನೋವ ಮರೆವಳು, ತನ್ನ ಕರುಳ ಕುಡಿಗಾಗಿ ನೋವ ಮರೆವಳು. ಹೆಣ್ಣು ತಾನೇ ಮಡದಿಯಾಗಿ ಮನೆಗೆ ಬರುವಳು, 100 ಕನಸು ಹೊತ್ತು ತಾನು ನಲಿದು ಬರುವಳು, 100 ಕನಸು ಹೊತ್ತು ತಾನು ನಲಿದು ಬರುವಳು. ಪತಿಯೇ ದೇವರೆಂದುಕೊಂಡು ನಡೆಯುತ್ತಿರುವಳು, ಎಲ್ಲರಿಗೂ ಹೊಂದಿಕೊಂಡು ಗೃಹಿಣಿಯಾದಳು. ಪತಿಯೇ ದೇವರೆಂದುಕೊಂಡು ನಡೆಯುತ್ತಿರುವಳು, ಎಲ್ಲರಿಗೂ ಹೊಂದಿಕೊಂಡು ಗೃಹಿಣಿಯಾದಳು. ಮಕ್ಕಳನ್ನು ಹೆತ್ತು ತಾನು ಮಾತೆಯಾದಳು, ಮಕ್ಕಳನ್ನು ಹೆತ್ತು ತಾನು ಮಾತೆಯಾದಳು. ನಾನಾ ವೇಷ ಕಟ್ಟಿ ತಾನು ಧೀರೆಯಾದಳು, ನಾನಾ ವೇಷ ಕಟ್ಟಿ ತಾನು ಧೀರೆಯಾದಳು. ಹೆಣ್ಣು ತಾನು ಮಡದಿಯಾಗಿ ಮನೆಗೆ ಬರುವಳು, 100 ಕನಸು ಹೊತ್ತು ತಾನೇ ನಲಿದು ಬರುವಳು, 100 ಕನಸು ಹೊತ್ತು ತಾನು ನಲಿದು ಬರುವಳು, ನಲಿದು ಬರುವಳು. ತನ್ನ ಸುಖ ಸಂಸಾರಕ್ಕೆ ರಾಣಿಯಾದಳು, ನಗುತ್ತ 100 ಕಾಲ ಇರುವೆನೆಂದುಕೊಂಡಳು. ತನ್ನ ಸುಖ ಸಂಸಾರಕ್ಕೆ ರಾಣಿಯಾದಳು, ನಗುತ್ತ 100 ಕಾಲ ಇರುವೆನೆಂದುಕೊಂಡಳು. ಗಂಡ ಮಕ್ಕಳಿರುವರೆಂದು ಬೀಗಿಕೊಂಡಳು, ಗಂಡ ಮಕ್ಕಳಿರುವರೆಂದು ಬೀಗಿಕೊಂಡಳು. ದಿನಗಳುರುಳಿದಾಗ ತಾನೇ ಒಂಟಿಯಾದಳು, ದಿನಗಳುರುಳಿಯಾಗ ತಾನೇ ಒಂಟಿಯಾದಳು. ಹೆಣ್ಣು ತಾನೇ ಮಡದಿಯಾಗಿ ಮನೆಗೆ ಬಂದಳು, 100 ಕನಸು ಹೊತ್ತು ತಾನೇ ನಲಿದು ಬರುವಳು, 100 ಕನಸು ಹೊತ್ತು ತಾನು ನಲಿದು ಬರುವಳು, ನಲಿದು ಬರುವಳು. ಎಲ್ಲರಲ್ಲೂ ಒಂದಾಗಿ ಅಮ್ಮ ಇದ್ದಳು, ಎಲ್ಲರಿಗೂ ಬೇಡವಾಗಿ ಅಮ್ಮ ಕಂಡಳು. ಎಲ್ಲರಲ್ಲೂ ಒಂದಾಗಿ ಅಮ್ಮ ಇದ್ದಳು, ಎಲ್ಲರಿಗೂ ಬೇಡವಾಗಿ ಅಮ್ಮ ಕಂಡಳು. ಅಂದು ಅಮ್ಮ ಎಲ್ಲರಿಗೂ ದೇವರಿದ್ದಳು, ಅಂದು ಅಮ್ಮ ಎಲ್ಲರಿಗೂ ದೇವರಿದ್ದಳು. ಇಂದು ಯಾರಿಗೂ ಅಮ್ಮ ಬೇಡವಾದಳು, ಇಂದು ಯಾರಿಗೂ ಅಮ್ಮ ಬೇಡವಾದಳು. ಅವಳು ಬರೀ
ಮನೆ ಬೆಳಗಲಿ ನಮ್ಮ ಮಗಳು ಈ ವಿಡಿಯೋ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ವಂದನೆಗಳು ಸ್ನೇಹಿತರೆ. ನನ್ನ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಸ್ನೇಹಿತರೆ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.